ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪಿಂಚಣಿದಾರರಿಗೂ ಭರ್ಜರಿ ಗುಡ್ ನ್ಯೂಸ್. ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಮತ್ತು ಪಿಂಚಣಿ ನಂಬಿಕೊಂಡು ಜೀವನ ಮಾಡುತ್ತಿರುವಂತಹ ಹಿರಿಯ ನಾಗರಿಕರು, ವಿಧವೆಯರು ಹಾಗೂ ವಿಕಲಚೇತನರಿಗೆ ಇವತ್ತು ಅತ್ಯಂತ ಪ್ರಮುಖವಾದ 2 ಫ್ರೆಶ್ ಅಪ್ಡೇಟ್ಗಳು ತಂದಿದ್ದೇವೆ. ಇವತ್ತಿನ ವಿಡಿಯೋ ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರಲಿದೆ. ಮೊದಲನೆಯದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಸುದ್ದಿ ಭಾರಿ ವೈರಲ್ ಆಗುತ್ತಿದೆ. ಅದೇನೆಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾದ ಮೇಲೆ ಗೃಹಲಕ್ಷ್ಮಿ ಯೋಜನೆಯಡಿ ಈಗ ನೀಡಲಾಗುತ್ತಿರುವ 2,000 ರೂಪಾಯಿ ಹಣವನ್ನು ಬರೋಬ್ಬರಿ 5,000 ರೂಪಾಯಿಯಾಗಿ ಹೆಚ್ಚಿಸಲಾಗುತ್ತದೆ ಎಂಬ ಸುದ್ದಿ. ಈ ಸುದ್ದಿಯ ಹಿಂದಿರುವ ಅಸಲಿ ಸತ್ಯವೇನು? ನಿಜವಾಗಿಯೂ ಮಹಿಳೆಯರಿಗೆ 5,000 ರೂಪಾಯಿ ಹಣ ಸಿಗುತ್ತಾ? ಇದರ ಜೊತೆಗೆ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ, ವೃದ್ಧಾಪ್ಯ ವೇತನ ಪಡಿತಾ ಇದ್ದಂಥವರಿಗೆ, ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ಮತ್ತು ವಿಕಲಚೇತನರ ಪಿಂಚಣಿಯನ್ನು ಪಡೆಯುವವರಿಗೆ ಸರ್ಕಾರದಿಂದ ಬಂದಿರುವ ಹೊಸ ನಿಯಮ ಮತ್ತು ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಪಿಂಚಣಿ ಪಡೆಯುತ್ತಿರುವ ಮಹಿಳೆಯರು ಗೃಹಲಕ್ಷ್ಮಿ ಹಣದ ಬಗ್ಗೆ ಈ ಒಂದು ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆರಡನ್ನು ಒಟ್ಟಿಗೆ ಪಡೆಯಲು ಇರುವ ನಿಯಮಗಳೇನು, ಈ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಇದುವರೆಗಿನ ಪ್ರಗತಿಯನ್ನು ನೋಡುವುದಾದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮಹಿಳೆಯರ ಖಾತೆಗಳಿಗೆ ನಿರಂತರವಾಗಿ ಹಣ ತಲುಪುತ್ತಾ ಬಂದಿದೆ. ನೋಡಿ, ಈ ಒಂದು ಯೋಜನೆ ಆರಂಭವಾದಾಗಿನಿಂದ ಇಂದಿಯವರೆಗೆ ಯಾವುದೇ ಅಡೆತಡೆ ಇಲ್ಲ. ಸ್ವಲ್ಪ ಲೇಟ್ ಆಗಿರಬಹುದು, ಆದರೆ ಖಂಡಿತ ಹಣ ಬಂದಿದೆ. ಬರೋಬ್ಬರಿ 30 ಕಂತುಗಳ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಶಸ್ವಿಯಾಗಿ ಜಮೆ ಆಗಿದೆ. ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣರಂತೆ ನಿಯಮಿತವಾಗಿ ಹಣ ಪಡೆದಿರುವ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಇದುವರೆಗೆ ಒಟ್ಟು ಬರೋಬ್ಬರಿ 60,000 ರೂಪಾಯಿ ಹಣ ತಲುಪಿಸಲಾಗಿದೆ. ಇದು ರಾಜ್ಯದ ಇತಿಹಾಸದಲ್ಲೇ ಮಹಿಳಾ ಸಬಲೀಕರಣಕ್ಕೆ ಸಿಕ್ಕ ಅತಿ ದೊಡ್ಡ ಹಣವಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನಮ್ಮಲ್ಲಿ ಎಷ್ಟೋ ಜನ ಮಹಿಳೆಯರ ಕಾಮೆಂಟ್ ಮಾಡಿ ಕೇಳ್ತಾರೆ, ಸರ್ ನಮಗೆ ಕಳೆದ 3 ರಿಂದ 2 ತಿಂಗಳಿನಿಂದ ಹಣ ಬಂದಿಲ್ಲ, ಯೋಜನೆ ನಿಂತು ಹೋಗಿದೆಯಾ ಅಂತ. ನೋಡಿ ವೀಕ್ಷಕರೇ, ಯೋಜನೆ ಖಂಡಿತ ನಿಂತಿಲ್ಲ. ಕೆಲವು ತಾಂತ್ರಿಕ ಕಾರಣಗಳಿಂದ, ಅಂದ್ರೆ ಬ್ಯಾಂಕ್ ಖಾತೆ, ಆಧಾರ್ ಲಿಂಕ್, NPCI ಮ್ಯಾಪಿಂಗ್ ಸಮಸ್ಯೆಯಿಂದ ಅಥವಾ KYC ಪ್ರಕ್ರಿಯೆ ಬಾಕಿ ಇರುವುದರಿಂದ ಕೆಲವರಿಗೆ ಕಳೆದ 2 ರಿಂದ 3 ತಿಂಗಳ ಹಣ ತಡವಾಗಿರಬಹುದು. ಆದರೆ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೋ ಅವರಿಗೆ ಬಾಕಿ ಇರುವ ಎಲ್ಲಾ ಕಂತುಗಳ ಹಣ ಒಟ್ಟಿಗೆ ಜಮೆ ಆಗುತ್ತದೆ. ಯೋಜನೆ ಎಂದಿನಂತೆ ನಿರಂತರವಾಗಿ ಮುಂದುವರಿಯುತ್ತದೆ. ಯಾರು ಆತಂಕ ಪಡುವ ಅಗತ್ಯವಿಲ್ಲ ವೀಕ್ಷಕರೇ. ನೋಡಿ, ಬರೋಬ್ಬರಿ 5,000 ರೂಪಾಯಿ ಹಣ ಸಿಗುತ್ತಾ? ಇದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾನೆ. ಯಾಕಂತಂದ್ರೆ ಇದುವರೆಗೂ ಕೂಡ ನಮ್ಮ CM ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು, ಇವಾಗ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಬರುತ್ತಾ? ಇದರ ಬಗ್ಗೆ ಬಂದಿರುವಂತಹ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ವೀಕ್ಷಕರೇ. ಈಗ ಇವತ್ತಿನ ಮತ್ತೊಂದು ಪ್ರಮುಖ ವಿಷಯವಾದ ಪಿಂಚಣಿದಾರರ ಅಪ್ಡೇಟ್ ಬಗ್ಗೆ ಬರೋಣ. ರಾಜ್ಯದಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲರ ವೇತನ ಪಡೆಯುತ್ತಿರುವ ಲಕ್ಷಾಂತರ ಫಲಾನುಭವಿಗಳಿಗೆ ಒಂದು ದೊಡ್ಡ ಗೊಂದಲವಿತ್ತು. ನಾವು ಈಗಾಗಲೇ ಸರ್ಕಾರದ ಪಿಂಚಣಿ ಪಡೆಯುತ್ತಿದ್ದೇವೆ, ನಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಕೂಡ ಸಿಗುತ್ತದೆ ಎಂದು. ಇದಕ್ಕೆ ಸರ್ಕಾರ ಮತ್ತು ಇಲಾಖೆ ಅತ್ಯಂತ ಸ್ಪಷ್ಟವಾದ ಮಾಹಿತಿ ನೀಡಿದೆ. ನಿಯಮಗಳ ಪ್ರಕಾರ ಯಾವುದೇ ಮಹಿಳೆ ಪಿಂಚಣಿ ಪಡೆಯುತ್ತಿದ್ದರೂ ಆಕೆ ತನ್ನ ಕುಟುಂಬದ ಯಜಮಾನಿಯಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡೆಯಲು ಸಂಪೂರ್ಣ ಅರ್ಹರಾಗಿರುತ್ತಾರೆ. ಅಂದ್ರೆ ನಿಮಗೆ ಬರುವ ಪಿಂಚಣಿ ಹಣ ಬೇರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬೇರೆ. ಎರಡು ಹಣ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಆದರೆ ಇಲ್ಲಿ ಒಂದು ಪ್ರಮುಖ ನಿಯಮವಿದೆ. ಪಿಂಚಣಿದಾರರು ತಮ್ಮ ಪಿಂಚಣಿ ಖಾತೆಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನೀಡಿರುವ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು ಮತ್ತು ಜೀವಂತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಮರಣ ಹೊಂದಿಲ್ಲದಿದ್ದರೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬೇಕು. ಹಾಗೂ KYC ಅನ್ನು ಪ್ರತಿ ವರ್ಷದಂತೆ ಅಪ್ಡೇಟ್ ಮಾಡಿಸಿರಬೇಕು. ಯಾರೆಲ್ಲ ಪಿಂಚಣಿದಾರರು KYC ಮಾಡಿಸಿಲ್ಲವೋ ಅಂತವರಿಗೆ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಎರಡೂ ಹಣ ತಡೆ ಹಿಡಿಯಲ್ಪಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ತಕ್ಷಣವೇ ನಿಮ್ಮ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1 ಅಥವಾ ಗ್ರಾಮ್ 1 ಕೇಂದ್ರಕ್ಕೆ ಭೇಟಿ ನೀಡಿ ಇದನ್ನು ಸರಿಪಡಿಸಿಕೊಳ್ಳಬಹುದು ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ನೋಡಿ, 5,000 ರೂಪಾಯಿ ಹಣ ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಇರುವಂತಹ ಒಂದು ಫ್ರೆಶ್ ಅಪ್ಡೇಟ್ ಬಂದಿದೆ. ನೋಡಿ, ಇತ್ತ ಸೋಷಿಯಲ್ ಮೀಡಿಯಾದತ್ತ ಬರೋದಾದ್ರೆ ಸಿಕ್ಕಾಪಟ್ಟೆ ಸುದ್ದಿ ವೈರಲ್ ಆಗ್ತಾ ಇದೆ ಮತ್ತು ಈ ಒಂದು ಸುದ್ದಿಯನ್ನ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. 5,000 ರೂಪಾಯಿ ಹಣದ ವಿಷಯಕ್ಕೆ ಬರೋಣ. ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ತಕ್ಷಣ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು 5,000 ರೂಪಾಯಿಗೆ ಏರಿಕೆ ಮಾಡಲಿದ್ದಾರೆ ಎಂದು ದೊಡ್ಡ ಮಟ್ಟದಲ್ಲಿ ಪೋಸ್ಟರ್ಗಳು ಹರಿಬಿಡಲಾಗುತ್ತಿದೆ. ಇದನ್ನು ನೋಡಿ ರಾಜ್ಯದ ಲಕ್ಷಾಂತರ ಮಹಿಳೆಯರು ತಮ್ಮ ಪಿಂಚಣಿದಾರರು ನಿಜ ಅಂದುಕೊಂಡಿದ್ದಾರೆ. ಆದರೆ ವೀಕ್ಷಕರೇ, ಈ ಸುದ್ದಿಯ ಅಸಲಿ ಸತ್ಯ ಏನು ಅಂತ ತಿಳಿಸಿಕೊಡ್ತಾನೆ. ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ. ಹೌದು, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವಾಗಿರಲಿ ಅಥವಾ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಾಗಿರಲಿ ಇಂತಹ ಯಾವುದೇ ಅಧಿಕೃತ ಘೋಷಣೆಯನ್ನ ಎಲ್ಲೂ ಮಾಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯೂಸ್ ಮತ್ತು ಲೈಕ್ಸ್ಗಾಗಿ ಈ ರೀತಿ ಹೇಳಿರಬಹುದು ವೀಕ್ಷಕರೇ. ಆದರೆ ಇದೊಂದು ತಪ್ಪು ಮಾಹಿತಿಯಾಗಿದೆ. ಯಾರೂ ಮರುಳಾಗಬೇಡಿ ಎಂದು ನಾವು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸ್ಪಷ್ಟಪಡಿಸುತ್ತಿದ್ದೇವೆ. ನೋಡಿ, ಇಲ್ಲಿ ಆರ್ಥಿಕ ಲೆಕ್ಕಾಚಾರ ಮತ್ತು 2,000 ರೂಪಾಯಿ ಹಣ ಮುಂದುವರಿಕೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಒಂದು ಹಣವನ್ನು 5,000 ರೂಪಾಯಿಗೆ ಏರಿಸಲು ಯಾಕೆ ಸಾಧ್ಯವಿಲ್ಲ ಅಂದ್ರೆ ಇದರ ಹಿಂದಿರುವ ಆರ್ಥಿಕ ಕಾರಣಗಳನ್ನು ನಾವೀಗ ನಿಮಗೆ ಹೇಳ್ತಾ ಇದ್ದೇವೆ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಮಹಿಳೆಯರಿದ್ದಾರೆ. ಇದರ ಜೊತೆಗೆ ಲಕ್ಷಾಂತರ ಪಿಂಚಣಿದಾರರು ಕೂಡ ಇದ್ದಾರೆ. 1.20 ಕೋಟಿಗಿಂತಲೂ ಅಧಿಕ ಮಹಿಳೆಯರು
ಮಹಿಳೆಯರು ಪ್ರತಿ ತಿಂಗಳು ತಲಾ 2,000 ರೂಪಾಯಿ ಹಣದಂತೆ ನೀಡಲು ಸರ್ಕಾರ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಮೀಸಲಿಡುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದೇ ಬಾರಿ ಹಣವನ್ನು 2,000 ರೂಪಾಯಿಯಿಂದ 5,000 ರೂಪಾಯಿಗೆ ಏರಿಕೆ ಮಾಡುವುದು ಒಂದು ಆರ್ಥಿಕವಾಗಿ ಯಾವುದೇ ಸರ್ಕಾರಕ್ಕೂ ಸಾಧ್ಯವಿಲ್ಲ ಮತ್ತು ದೊಡ್ಡ ಬಜೆಟ್ ಭರಿಸುವುದು ರಾಜ್ಯದ ಆರ್ಥಿಕತೆಗೆ ಭಾರಿ ಹೊರೆಯಾಗುತ್ತೆ. ಹಾಗಾಗಿ ಮಹಿಳೆಯರೇ ಮತ್ತು ಹಿರಿಯ ನಾಗರಿಕರೇ ದಯವಿಟ್ಟು ಗಮನಿಸಿ, ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಎಂದಿನಂತೆ 2,000 ರೂಪಾಯಿ ಹಣವೇ ಜಮೆ ಆಗುತ್ತದೆ. ಯಾವುದೇ ಹಣದ ಹೆಚ್ಚಳ ಸದ್ಯಕ್ಕಂತೂ ಇರುವುದಿಲ್ಲ. ಆದರೆ ಸರ್ಕಾರ ಈ 2,000 ರೂಪಾಯಿ ಹಣವನ್ನು ಮತ್ತು ನಿಮ್ಮ ಪಿಂಚಣಿ ಹಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ನಿರಂತರವಾಗಿ ನೀಡಲು ಬದ್ಧವಾಗಿದೆ. ಹಾಗೂ ನೋಡಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದ ಸಾರಾಂಶ ಇಷ್ಟೇ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ 5,000 ರೂಪಾಯಿ ಹಣದ ಸುದ್ದಿ ಸಂಪೂರ್ಣ ಸುಳ್ಳು. ನಿಮ್ಮ ಖಾತೆಗೆ ಎಂದಿನಂತೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಮತ್ತು ನಿಮ್ಮ ಪಿಂಚಣಿ ನಿಯಮಿತವಾಗಿ ಬರಲಿದೆ. ಇದುವರೆಗೂ 30 ಕಂತುಗಳ ಹಣ ಯಶಸ್ವಿಯಾಗಿ ಬಂದಿದ್ದು, ಯಾರಿಗೆ ಹಣ ಬಂದಿಲ್ಲವೋ ಅವರು ತಮ್ಮ ಬ್ಯಾಂಕ್ ಖಾತೆಗೆ ಈ KYC ಮತ್ತು ಆಧಾರ್ ಲಿಂಕ್ ಅನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೂ, ಮಹಿಳೆಯರಿಗೂ ಮತ್ತು ನಿಮ್ಮ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಗೃಹಲಕ್ಷ್ಮಿ ಮತ್ತು ಪಿಂಚಣಿ ಯೋಜನೆಗಳ ಮುಂದಿನ ಹೊಸ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.